ನಮಸ್ಕಾರ, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಫಾರ್ ದ ಡೇ ತ್ರೀ ಬ್ಯಾಂಗ್ಳೂರ್ ಟು ಊಟಿ ರೈಡ್. ಸೊ ಇವತ್ತು ಕರ್ನಾಟಕ ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ತಾ ಇದ್ದೇನೆ. ಸೊ ಫ್ರಮ್ ದ ಊಟಿ ಸಿಟಿನು ಇಟ್ ಈಸ್ ಅಬೌಟ್ 4 kilometers. Oh my god, these buses over here, no, so polluted. I don't know, the fuel quality is not good or something else. I have no idea, but you can see so much of dust. ಈ ಥರ I did not see, at least in Bangalore. ಬಟ್ ಅದೇ ಲೇಟ್ ಆಯ್ತು ಇವತ್ತು, ಸ್ಲೋ ಡೇ. ಹಾಗೆ ಇವತ್ತು ಹೆಚ್ಚೇನಿಲ್ಲ. ಕರ್ನಾಟಕ ಬೊಟಾನಿಕಲ್ ಒಂದು ಗಾರ್ಡನ್ ಕವರ್ ಮಾಡಿ ಇನ್ನೊಂದು ಪ್ಲೇಸ್ ಇದೆ, ಸೊ ಅದು ಕವರ್ ಮಾಡೋಣ. ಆಲ್ಮೋಸ್ಟ್ 5 o'clock ಆಗ್ತಾ ಬಂತು. ಬಟ್ ಸನ್ಲೈಟ್ ಎಷ್ಟು ಬ್ರೈಟ್ ಇದೆ ಹೇಳಿದ್ರೆ ಕಣ್ಣು ಬಿಡ್ಲಿಕ್ಕಾಗಲ್ಲ, ಕಣ್ಣಿಗೆ ಹೊಡಿತದ್ದು. ಯು ವಿ ಇಂಡೆಕ್ಸ್ ತುಂಬ ಹೈ ಇದೆ ಇರಬೇಕು. ಈವನ್ ವೆದರ್ ಆ್ಯಪಲ್ಲೂ ತೋರಿಸ್ತಿತ್ತು. ನನ್ನ ಹೆಲ್ಮೆಟ್ ಅಂತೂ ಫುಲ್ ವೈಸರ್ ಸ್ಕ್ರ್ಯಾಚ್ ಆಗಿದೆ. ಐ ಡಾಗಿ ಏನು ಕೂಡ ಕಾಣ್ತಿಲ್ಲ. ಅದಕ್ಕೆ ಸರಿಯಾಗಿ ಈ ಡಸ್ಟ್ ಓಪನ್ ಮಾಡಲಿಕ್ಕೂ ಆಗಲ್ಲ, ಬಂದ್ ಮಾಡಲಿಕ್ಕೂ ಆಗಲ್ಲ, ಆ ಥರ ಆಗಿದೆ. ಅಯ್ಯೋ, ಓ, I need to open it now. ಇವನೇನು ಸರ್ಕಸ್ ಮಾಡ್ತಿದ್ದಾನೆ. ಶಾರ್ಪ್ ಲೆಫ್ಟ್. ಇಲ್ಲೇ ಬಂತು, 350 meters ತೋರಿಸ್ತಿದೆ. ಐ ಥಿಂಕ್ ದಿಸ್ ಇಸ್ ದ ಎಂಟ್ರಿ. ಯಾ, ಇಲ್ಲಿ ಲೆಫ್ಟ್ ತಗೊಳ್ಬೇಕು. ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್. ಓಕೆ. ಅಯ್ಯಮ್ಮ, ಎಷ್ಟು ಕ್ರೌಡ್ ಇದೆಯಾ. ಇವನು ಬಂದುಬಿಡ್ತಾನೆ. I didn't expect this much of crowd. It didn't open, I think. ಅಯ್ಯಮ್ಮ, where is the parking? Can remove, no? Hi. So
ಇವಾಗ ನಾವು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಲ್ಲಿ ಇದ್ದೇವೆ ಊಟಿಯಲ್ಲಿ. ಸೊ ದಿಸ್ ಈಸ್ ಲೊಕೇಟೆಡ್ ನಿಯರ್ ದ ಫರ್ನ್ಸ್ ಹಿಲ್ಸ್. ಸೊ ದ ಏರಿಯಾನು ಇದು ಏರಿಯಾ ಇದೆ ಅಲ್ಲ ಕಂಪ್ಲೀಟ್ಲಿ ಅರೌಂಡ್ 38 acres ಇದೆ ಲ್ಯಾಂಡ್. ಸೊ ಇಟ್ ಈಸ್ ಸೆಡ್ ದಟ್ ಲೈಕ್ ಇಟ್ ವಾಸ್ ಗಿಫ್ಟೆಡ್ ಬೈ ಮೈಸೂರು ಕಿಂಗ್ for the gardening purpose. So that is why that cooperation and cultural connect between the Tamil Nadu and Karnataka is still kept. That is the reason this name has been still kept. The Karnataka name inside the Tamil Nadu. You must be wondering, no, why this name is kept. That is the reason. ಅದು ರೀಸನ್ಗೆ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಅಂತ ಇಲ್ಲಿ ಇಟ್ಟಿದ್ದಾರೆ ಈವನ್ ತಮಿಳ್ನಾಡಲ್ಲಿ. ಯು ಕ್ಯಾನ್ ಸಿ ಅಲ್ಲಿ ಓವರ್ ಮಾಡಿದ್ರುಂಟಲ್ಲ ಪಾರ್ಕಿಂಗ್ ಸ್ಪಾಟ್ ಇದೆ. ಬಟ್ ಒನ್ ಥಿಂಗ್ ಯು ನೀಡ್ ಟು ನೋಟಿಸ್ ಲೈಕ್ ಗೂಗಲ್ ಪೇ ಮತ್ತೆ ಏನು ಆನ್ಲೈನ್ ಪೇಮೆಂಟ್ಸ್ ಇದೆಯಲ್ಲ, ಆನ್ಲೈನ್ ಪೇಮೆಂಟ್ಸ್ ಇಲ್ಲ ಆ್ಯಕ್ಚುಲಿ. ಸೊ ಯು ಹ್ಯಾವ್ ಟು ಡ್ರಾ ದ ಕ್ಯಾಶ್ ಮತ್ತೆ ಬರಬೇಕಾಗ್ತದೆ, ಕ್ಯಾಶ್ ಓನ್ಲಿ. ಈವನ್ ಬಗ್ಗಿ ನೋಡಿದೆ, ಎಲೆಕ್ಟ್ರಿಕಲ್ ಬಗ್ಗಿ. ಸೊ ಇನ್ ಕೇಸ್ ನಿಮಗೆ ಏನು ಹೇಳ್ತಾರೆ ಇಲ್ಲಿ ಫುಲ್ ಕವರ್ ಮಾಡಬೇಕಾದ್ರೆ ಅದ್ರಲ್ಲಿ ಕವರ್ ಮಾಡ್ಬೋದು. ಅದಕ್ಕೂ ಟಿಕೆಟ್ ಕ್ಯಾಶಲ್ಲಿ ಪರ್ಚೇಸ್ ಮಾಡಬೇಕಾಗ್ತದೆ. ಇವತ್ತು ಸನ್ನಿ ಇದೆ ಆ್ಯಕ್ಚುಲಿ. ಕಂಪ್ಲೀಟ್ ಟೀ ಗಾರ್ಡನ್ ಎಲ್ಲ ನೋಡ್ಬೋದು ಈ ಏರಿಯಾದಿಂದ ಆ್ಯಕ್ಚುಲಿ. ಓಕೆ, ಕ್ರೌಡು ತುಂಬ ಇದೆ. ಟುಡೇ ಇಟ್ ಈಸ್ ಫ್ರೈಡೇ, ರೈಟ್? ಇಟ್ ಈಸ್ ಫ್ರೈಡೇ, ಅದಕ್ಕೆ ಆಲ್ಮೋಸ್ಟ್ ವೀಕೆಂಡ್ ಅಲ್ಲ. That is why crowd is little more actually today. So if you are someone who likes garden, flowers and all, ನಿಮಗೆ ತುಂಬಾ ಇಷ್ಟ ಆಗುತ್ತೆ. So there is, you can go up also. Space is there. ಮತ್ತೆ ಇಲ್ಲಿ ಲೇಕ್ ತರ ಇದೆ over there. That's a lake, no? I don't know ಇಲ್ಲಿ ಹೋಗ್ಬೋದಂತ, ಬಟ್ ಇಟ್ಸ್ ಸೋ ಪ್ರಿಟಿ. ಸೊ ಯು ಕ್ಯಾನ್ ಸಿ ಸನ್ ಇಸ್ ಸೆಟ್ಟಿಂಗ್. ಆಲ್ಮೋಸ್ಟ್ ಕತ್ತಲಾಯಿತು. ಸೊ ಇವಾಗದ್ದು ಪ್ಲ್ಯಾನ್ ಇಲ್ಲೇ ವೈಂಡ್ ಅಪ್ ಮಾಡ್ತಿದ್ದೇವೆ. ನಾಳೆ ಪೈಕರ್ ಹಿಲ್ಸ್ ಮತ್ತು ಪೈಕರ್ ಏನೋ ವಾಟರ್ ಫಾಲ್ಸ್ ಇದೆ, ಮತ್ತೆ ಬೇರೆ 2 ವ್ಯೂ ಪಾಯಿಂಟ್ಸ್ ಇದೆ. ಸೊ ಡೇ 4 ಇವಾಗ ನಾವು ಪೈಕರ ಫಾಲ್ಸಿಗೆ ಹೋಗ್ತಿದ್ದೇವೆ. ಟೈಮ್ ಆಲ್ಮೋಸ್ಟ್ 8 o'clock ಆಯಿತು. ಬ್ರೇಕ್ಫಾಸ್ಟ್ ಇನ್ನೂ ಆಗಲಿಲ್ಲ. ಆನ್ ದ ವೇ ಐ ನೀಡ್ ಟು ಚೆಕ್ ದ್ಯಾಟ್. So it's cold, but no worries, better than rainy. ಸೊ ಅದೇ ಇವಾಗ ವಾಟರ್ ಫಾಲ್ಸ್ ಒಂದಿದೆ, ಮತ್ತು ಏನೋ ವ್ಯೂ ಪಾಯಿಂಟ್ ಇದೆ. ಐ ಡೋಂಟ್ ರಿಮೆಂಬರ್ ದ ನೇಮ್ ಎಟ್ ದ ಮೂಮೆಂಟ್. ಸೊ ಅಲ್ಲೇ ಹೋಗ್ಲಿಕ್ಕಿದೆ. ಫಸ್ಟ್ ಇವಾಗ ಪೈಕರ ಫಾಲ್ಸ್. ಸೊ ಫ್ರಮ್ ದಿಸ್ ಊಟಿ ಸಿಟಿ ಅಲ್ಲ, ಒಂದು 22-23 ಕಿಲೋಮೀಟ್ರ್ ಬರುತ್ತೆ. So we're going there. Then on the way ಎಲ್ಲ ಬ್ರೇಕ್ಫಾಸ್ಟ್ ಸಿಕ್ಕಿದೆ. ಹ್ಯಾವ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಓಕೆ. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಒಂದು ಸ್ಟಾಪ್ ಕೊಟ್ಟಿದ್ದೇವೆ. ಆನ್ ದ ವೇ ಟು ಪೈಕರ ದೇರ್ ಇಸ್ ಶಾಪ್. ಯು ವಿಲ್ ಗೆಟ್ ಮ್ಯಾಗಿ, ಅದರ್ ಥಿಂಗ್ಸ್ ಅಂಡ್ ಆಲ್. ಸೊ ಇಲ್ಲೇ ನೋಡ್ತಿದ್ದೇವೆ. So bike in the park, if you can see, it is very far. It's on the way to highway only. Early morning alla, so ಹಾಗೆ ತುಂಬ ಬ್ರೇಕ್ಫಾಸ್ಟ್ ಆಪ್ಷನ್ ಇಲ್ಲ. ಬಟ್ ಏನಿದೆ ಅಂದರೆ ತಿನ್ಬೇಕಾಗ್ತದೆ. ನಿಯರ್ ದ ರೂಮ್ ಉಂಟು, ಬಟ್ ಇಲ್ಲಿಲ್ಲ. That is
fog, yeah. ಥೋಡಮಂಡು ವ್ಯೂ ಪಾಯಿಂಟ್ 8th ಮೈಲ್. ಓಕೆ, ಸೊ ಇವಾಗ 8th ಮೈಲ್ಗೆ ರೀಚ್ ಆಗಿದ್ದೇವೆ. ಒಂದು ಪಾರ್ಕಿಂಗ್ ಸ್ಪಾಟ್ ಹುಡುಕುವ, ಇಲ್ಲ ಹಾಕುವುದಾ? ಟಿಕೆಟ್ ಇದ್ದೆ. ಓಕೆ, ಗೂಗಲ್ ಪೇ, ಸಾರಿ ಫೋನ್ಪೇ ಕಾಣ್ತಾ ಇದೆ. ಸೊ ದಿಸ್ ಈಸ್ ಆನ್ ದ ವೇ ಟು ದ Paikara waterfalls. Paikara is still, waterfall is like 7.4 kilometer. This is one of the viewpoint which I told. ಹೋಗಿ ನೋಡುವ ಏನಿದೆ ಅಂತ. It looks good. Bit of a crowd is there. Let's go, ನೋಡುವ. Just got the ticket, 40 rupees per person. ಇವಾಗ ಹೋಗ್ತಾ ಇದ್ದೇವೆ ಇಲ್ಲಿ. ಹೆಲೋ. ಸೊ ಇವಾಗ ನಾವು 8th ಮೈಲಲ್ಲಿ ಇದ್ದೇವೆ. 8th ಮೈಲ್ ವ್ಯೂ ಪಾಯಿಂಟ್. ಇಟ್ ಈಸ್ ಆನ್ ದ ವೇ ಟು ಪೈಕರಾ ವಾಟರ್ಫಾಲ್ಸ್. ಸೊ ಡೆನ್ಸ್ ಫಾರೆಸ್ಟ್, ಪೈನ್ ಟ್ರೀ, ಯಾ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 9:15 ಆಗಿದೆ. ಕ್ರೌಡ್ ತುಂಬ ಕಡಿಮೆ ಇದೆ ಸ್ಯಾಟರ್ಡೆ. ದೇರ್ ಆರ್ ಶಾಪ್ಸ್ ಓವರ್ ಹಿಯರ್ ಆಲ್ಸೋ, ಬಟ್ ಇಟ್ ಡಿಂಟ್ ಓಪನ್ ಆಸ್ ಆಫ್ ನೌ. ಬಟ್ ಅದೇ ಕೆಳಗೋದ್ರು ಒಂದು ಇದು ಕೂಡ ಇದೆ, ವಾಟರ್ ಸ್ಟ್ರೀಮ್ ಕೂಡ ಇದೆ, ಆ ಕಡೆ ಹೋಗ್ಬೋದು. ಅಲ್ಲೂ ವ್ಯೂ ಪಾಯಿಂಟ್ ಇದೆ ಆಕ್ಚುಲಿ. ಸೊ ಅದು ಕವರ್ ಮಾಡ್ಬೋದು. ಬಟ್ ಅಟ್ ದ ಟೈಮ್ ಇವಾಗ ಅರ್ಲಿ ಮಾರ್ನಿಂಗ್ ಬಂದ್ರೆ ಇಟ್ ವಿಲ್ ಬಿ ವೆರಿ ಪೀಸ್ಫುಲ್. ಲೈಕ್ ದೇ ವೋಂಟ್ ಬಿ ಮಚ್ ಆಫ್ ಕ್ರೌಡ್, ವೆರಿ ಲಿಟಲ್ ಕ್ರೌಡ್. ಸೊ ಯಾ, ದಿಸ್ ಈಸ್ ದ 8th ಮೈಲ್ ವ್ಯೂ ಪಾಯಿಂಟ್. ಯು ಕ್ಯಾನ್ ಸಿ ಅರೌಂಡ್ ನೈಸ್ ಪೈನ್ ಟ್ರೀ ಫಾರೆಸ್ಟ್ ಎಲ್ಲ ಇದೆ. ಓಕೆ, ಈ ಥರ ಇದೆ ಪೈಕರ್ ವಾಟರ್ ಫಾಲ್ಸ್. ಫ್ಲೋ ಕಡಿಮೆ ಇದೆ ಬಿಕಾಸ್ ಇಟ್ಸ್ ಸಮ್ಮರ್, ಆ್ಯಕ್ಚುಲಿ ವಿಂಟರ್ ಅಲ್ಲ. ಓಕೆ, ಸೊ ವಿ ರೀಚ್ಡ್ ಪೈಕರ ವಾಟರ್ ಫಾಲ್ಸ್. ಸೊ ಇಲ್ಲಿಂದ ಇಷ್ಟೇ, ಅಲ್ಲಿ ತನಕ ವ್ಯೂ ಪಾಯಿಂಟ್ ಇದೆ ಮ್ಯಾಕ್ಸಿಮಮ್. ಇವಾಗ ವಾಟರ್ ಫ್ಲೋ ಸ್ವಲ್ಪ ಕಡಿಮೆ ಇದೆ. ಸೊ ಅರೌಂಡ್ ಅಕ್ಟೋಬರ್ ಮಂತ್ ಇದು. ಸೊ ಬಂದರೆ ಎಂಟ್ರಿ ಟಿಕೆಟ್ ಗೂಗಲ್ ಪೇ ಮತ್ತು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಬೇಕಿದ್ರೆ. ಸೊ ಕ್ಯಾಶ್ ಕ್ಯಾರಿ ಮಾಡಬೇಕು, ಕ್ಯಾಮರಾ ಕ್ಯಾರಿ ಮಾಡಬೇಕಾದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇದೆ. Eucalyptus oil is made from this, these pieces. Oh, nice. Can park here, I think, no? So
This is the Needle Rock viewpoint. Little bit of climb is there. Crowd ಅಷ್ಟಿಲ್ಲ. Let's see how is the view. So view is really good actually. ನೀವು ನೋಡ್ಬೋದು. ಇನ್ನೂ ಸ್ವಲ್ಪ ಇದೆ ಕ್ಲೈಂಬ್ ಮಾಡಲಿಕ್ಕೆ. ಸೊ ಇದು ನೀಡಲ್ ರಾಕ್ ವ್ಯೂ ಪಾಯಿಂಟ್ ಫ್ರಮ್ ಹಿಯರ್. ಒಂದು 300 ಮೀಟರ್ ಹತ್ರ ವಾಕ್ ಮಾಡಲಿಕ್ಕೆ ಸಿಗುತ್ತೆ. ಯು ಕ್ಯಾನ್ ಸಿ ದ ವ್ಯೂ ಪಾಯಿಂಟ್ ಓವರ್ ದೇರ್. ಇಲ್ಲಿ ಕೂಡ ಇದೆ, ತುಂಬ ಸನ್ನಿ ಇದೆ. ಬಟ್ ಇಫ್ ಯು ಆರ್ ಕಮಿಂಗ್ ಟು ಕ್ಯಾರಿ ಅಂಬ್ರೆಲಾ ಬೇಕಾಗ್ತದೆ, ಯಾಕಂದರೆ ತುಂಬ ಬಿಸಿಲಿದೆ ಆ್ಯಕ್ಚುಲಿ, ಟಯರ್ಡ್ ಆಗ್ತದೆ. ಸೊ ಡೂ ಕ್ಯಾರಿ ವಾಟರ್ ಬಾಟಲ್ಸ್ ಆರ್ ಎನಿ ಹೈಡ್ರೇಷನ್. ಓಕೆ, ಮತ್ತು ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಟಿಕೆಟ್ ಕೌಂಟರ್ ಬಟ್ ಹೊರಗಡೆ ಇದೆ, ನೀವು ಆಚೆಯಿಂದ ಟಿಕೆಟ್ ಕೌಂಟರ್ ಇಂದ ಟಿಕೆಟ್ ಪರ್ಚೇಸ್ ಮಾಡಬೇಕಾಗ್ತದೆ. ಆನ್ಲೈನು ಇದೆ, ಗೂಗಲ್ ಪೇ ಆ್ಯಂಡ್ ಅದರ್ UPI ಆಪ್ಷನ್ಸ್ ಕೂಡ ಇದೆ. ಬಟ್ ಯು ಡೂ ಕ್ಯಾರಿ ಕ್ಯಾಶ್ ಇನ್ ಕೇಸ್ ನೆಟ್ವರ್ಕ್ ಏನೋ ಇಶ್ಯೂ ಆದರೆ ಯು ಮೈಟ್ ನಿಯರ್ ಬೈ ನಿಮಗೆ ATMs ಏನು ಸಿಗಲ್ಲ. ಸೊ ದ್ಯಾಟ್ ಈಸ್ ದ ಎಂಡಿಂಗ್ ಪಾಯಿಂಟ್. ಓಕೆ, this is the final viewpoint. It's so damn beautiful. What's the price? 40 rupees. Okay, so we are ending the Ooty trip vlog over here. So this is the Muruga temple in Elk Hill. So here we are ending the vlog. I hope you enjoyed the vlog till now. ಇಲ್ಲಿ ತನಕ ನೋಡ್ತಿದ್ರೆ ನಿಮಗೆ ಕಂಟೆಂಟ್ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಯ್.